ಬೆಳದಿಂಗ್ಳು ನೀನೇ ನಮ್ಮಿ. ಬಿಗ್ ಬಾಸ್ ಆದ್ಮೇಲೆ ಲೈಫ್ ಯಾವ ತರ ಚೇಂಜ್ ಆಗಿದೆ ಮೇಡಮ್? ಪಾತ್ರ ಆಗಿ ನೋಡ್ತಿದ್ದವರು ಈಗ ನಮ್ರತ, ಬಿಗ್ ಬಾಸ್ ನಮ್ರತ ಅಂತ ಅಂತಾರೆ. ನಿಮ್ಮ ಮದುವೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮ್ಮ ಬಾಯ್ ಫ್ರೆಂಡ್ ಅಂದ್ರೆ ಸಿಕ್ಕಿದ್ರೆ ಯಾರಾದ್ರು? ಫಿನಾನ್ಷಿಯಲಿ ಅಂದ್ರೆ ಎಷ್ಟು ಮಟ್ಟಿಗೆ ನೀವು ಸ್ಟೆಬಿಲೈಸ್ ಆಗಿದ್ದೀರಾ? ಒಂದು ರೇಂಜ್ಗೆ ಸ್ಟೆಬಿಲೈಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಯಾರಿಗೂ ಹೋಗ್ಬಿಟ್ಟು ನಿಮ್ಮ ಸಂಬಳ ಎಷ್ಟು ಅಥವಾ ನಿಮ್ಗೆ ಎಲ್ಲಿಂದ ದುಡ್ಡು ಬರ್ತದೆ ಅಂತ ಹೆಂಗೆ ಕೇಳೋಕ್ಕಾಗುತ್ತೆ? ಸೊ ಗೊತ್ತಿಲ್ಲದಿರೋರು ಮಾತಾಡ್ತಾರೆ, ಬಿಕಾಸ್ ಅವ್ರು ನಮ್ಮ ಜರ್ನಿ ಗೊತ್ತಿರಲ್ಲ, ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತಿರಲ್ಲ. ಹೆಂಗೆ ನಿನ್ನ ಮನೆ ತಗೋತೀಯಾ, ಕಾರ್ ತಗೋತೀಯಾ? ಇವಳು ಆ್ಯಕ್ಟ್ರೆಸ್ಸು, ಇವಳೇನೋ ಶಾರ್ಟ್ ಕಟ್ಟಿಂದಾನೆ ಏನೋ ಮಾಡ್ತಾ ಇದ್ದಾಳೆ. ಹಾಟ್ ಪಿಕ್ ಏನೋ ಒಂದು ಹಾಕುವಾಗ ಆಕ್ಚುಲಿ ಹುಡುಗಿಯರೇ ಜಾಸ್ತಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಿರ್ತಾರೆ. ಹೆಣ್ಮಕ್ಳಿಗೆ ಶತ್ರುಗಳು ಅಂತ. ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮನ್ನ ಯಾಕೆ ಹೇಳ್ತಾ ಇದ್ದೀರಾ? ವಿ ಡೋಂಟ್ ವಾಂಟ್ ಟು ಕಮೆಂಟ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ 10 ಆದ ನಂತರ ನಮ್ರತಾ ಗೌಡ ಅವರು ನಮ್ಮ ಚಾನಲ್ಗೆ ಸಿಕ್ಕಿರಲಿಲ್ಲ. ಸದ್ಯಕ್ಕೆ ಅವ್ರು ಸಿಕ್ಕಿದ್ದಾರೆ. ಸೊ ಬಿಗ್ ಬಾಸ್ ನಂತರ ಅವರ ಲೈಫ್ ಹೇಗಿದೆ ಅದೆಲ್ಲವನ್ನು ಅವ್ರ ಹತ್ರ ಮಾತಾಡ್ತಾ ಹೋಗೋಣ ಬನ್ನಿ. ಮೇಡಮ್, ಫಸ್ಟ್ಲಿ ಬಿಗ್ ಬಾಸ್ ಆದಮೇಲೆ ಫಸ್ಟ್ ಟೈಮ್ ಸಿಗ್ತಾ ಇದ್ದೀರಾ. ಸೊ ಹೇಗಿದ್ದೀರಾ? ಸೂಪರ್, ಹೌ ಯು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬಿಗ್ ಬಾಸ್ ಆದ ನಂತರ ಸಾಕಷ್ಟು ಬದಲಾವಣೆಗಳಾಯಿತು. ಮತ್ತು ಸೆಲೆಬ್ರಿಟಿ ಲೀಗ್, ಇವಾಗ ಸುವರ್ಣ ಸೆಲೆಬ್ರಿಟಿ ಲೀಗ್ ಕೂಡ ನಡೀತಾ ಇದೆ ಆ್ಯಕ್ಚುಲಿ. ಸೊ ಹೇಗೆ ನಡೀತಾ ಇದೆ? ಸೊ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಯಾವುದೆಲ್ಲ ಮಾಡ್ತಾ ಇದ್ದೀರಾ? ಇಲ್ಲ ಟಾಕ್ಸ್ ಎಲ್ಲ ಯಾವ ರೀತಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಥ್ಯಾಂಕ್ಫುಲಿ ಆಫ್ಟರ್ ದಿಸ್ ಬಿಗ್ ಬಾಸ್ ಪ್ರಾಬಬ್ಲಿ ಎಲ್ಲರಿಗೂ ತುಂಬಾ ಬ್ಯುಸಿ ಇದ್ರು. ಈ ಒಂದು ವರ್ಷ ಆಗಿದೆ ಅಂತಲೇ ನನಗೆ ಅನ್ನಿಸ್ತಾ ಇಲ್ಲ, ಬಿಕಾಸ್ ವಿ ಆರ್ ಆಲ್ವೇಸ್ ಬ್ಯುಸಿ. ಏನೋ ಒಂದು ಈವೆಂಟ್ಸ್ ಮಾಡ್ತಾ ಇರ್ತೀವಿ, ಅಥವಾ ಲಾಡ್ ಆಫ್ ಬ್ರ್ಯಾಂಡ್ಸ್ ಮಾಡಿದೆ ನಾನು, ಆ್ಯಂಡ್ ಆ್ಯಡ್ಸ್ ಮಾಡಿದೆ, ಆ್ಯಂಡ್ ಸಾಕಷ್ಟು ಪ್ರಾಜೆಕ್ಟ್ಗಳು ಮಾತುಕತೆ ನಡೀತು. ಬಟ್ ನನಗೆ ಏನಂತಾರೆ ಕನೆಕ್ಟ್ ಆಗುವಂಥದ್ದು ಯಾವುದೂ ಆಗಿಲ್ಲ. ಸೊ ಯಾವುದೂ ನಾನು ಒಪ್ಕೊಳ್ಳೋಕೆ ಹೋಗಿಲ್ಲ. ಸೊ ಸದ್ಯಕ್ಕೆ ಒಂದು ಮಾತುಕತೆ ನಡೀತಾ ಇದೆ, ಒಂದು ಪ್ರಾಜೆಕ್ಟು, ಅದು ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಸೊ ಅಂದರೆ ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಸಿನಿಮಾ, ಬಿಕಾಸ್ ಯಾವುದೂ ಕೂಡ ನಾನು ಏನು ಚೈಲ್ಡ್ ಆರ್ಟಿಸ್ಟಾಗಿ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಹೊರತು ಈಗ ಯಾವುದೂ ಸಿನಿಮಾಗಳಲ್ಲಿ ಕೆಲಸ ಮಾಡಿಲ್ಲ. ಸೊ ಅಟ್ಲೀಸ್ಟ್ ಒಂದು ಅಥವಾ ಎರಡೋ ಪ್ರಾಜೆಕ್ಟ್ ಸಮಥಿಂಗ್ ಇಂಪಾರ್ಟೆಂಟ್ ಒಂದಿರೋ ಪಾತ್ರನ ಆರಿಸ್ಕೊಂಡು ಮಾಡೋಣ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಯಾವುದು. ಮ್ಯಾಮ್, ನೀವೀಗ ಆ್ಯಕ್ಚುಲಿ ಇಂಡಸ್ಟ್ರಿ ಬಂದು ಇಟ್ಸ್ ಬಿನ್ ಮೆನಿ ಇಯರ್ಸ್ ಈಗ. ಬಟ್ ಈಗ ಅಂದರೆ ಚಿತ್ರರಂಗ ಇರುವಂತಹ ಪರಿಸ್ಥಿತಿ ಅಂದರೆ ಸಿನಿಮಾಗಳು ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇಲ್ಲ. ಚೆನ್ನಾಗಿ ಮಾಡಿದ್ರು ಜನ ಬಂದು ಅದನ್ನು ನೋಡ್ತಿಲ್ಲ, ಆ ಥರದ್ದೆಲ್ಲ ಇದೆ ಆ್ಯಕ್ಚುಲಿ. ಇಟ್ಸ್ ಲೈಕ್ ಅಂದರೆ ನಮಗೆ ಸಿನಿಮಾ ಆ್ಯಕ್ಟರ್ಗಳು ಹೇಳ್ತಿರ್ತಾರೆ ಸೀರಿಯಲ್ ಅವ್ರದ್ದೇ ಬೆಟರಪ್ಪ, ಅಂದರೆ ಅಟ್ಲೀಸ್ಟ್ ಒಂದು ಡೈಲಿ ಅಂದರೆ ಪೇಮೆಂಟ್ ಥರ ಬರ್ತಾ ಇರುತ್ತೆ, ಆ ಥರದ್ದೆಲ್ಲ. ಸೊ ನೀವು ಇದನ್ನು ಹೆಂಗೆ ಇದನ್ನು ಡಿಡ್ಯೂಸ್ ಮಾಡ್ತೀರಾ ಅಂತ? ಟು ಬಿ ರಿಯಲಿ ಆನೆಸ್ಟ್ ವಿತ್ ಯು, ತುಂಬಾ ಸಿನಿಮಾಗಳು ನಾನು ಯಾಕೆ ಒಪ್ಕೊಳ್ಳಿಲ್ಲ ಅಂತ ಅಂದರೆ, ವಿಲ್ ಹ್ಯಾವ್ ಕಮಿಟ್ಮೆಂಟ್ಸ್. ಅಂದರೆ ನಮಗೆ ವಿಲ್ ಆಲ್ಸೋ ಹ್ಯಾವ್ ಲೋನ್ಸ್ ಲೈಕ್ ನಾರ್ಮಲ್ ಪೀಪಲ್. ನನಗೂ ಏನಂತಾರೆ ಬಾಡಿಗೆ ಕಟ್ಟಬೇಕಾಗುತ್ತೆ ಅಥವಾ EMIs ಕಟ್ಟಬೇಕಾಗುತ್ತೆ. ಸೀರಿಯಲಲ್ಲಿ ನಾನು ಇಷ್ಟು ವರ್ಷಗಳು ಕೆಲಸ ಮಾಡ್ಕೊಂಡು ಬಂದಿದ್ರಲ್ಲಿ ನಾನು ಏನು ಕಲ್ತಿದ್ದು ಅಂದರೆ, ಇಟ್ಸ್ ಲೈಕ್ ಅ ಗೌರ್ಮೆಂಟ್ ಜಾಬ್. ಅಂದರೆ ಯು ಆರ್ ಗೆಟಿಂಗ್ ಪೇಡ್ ಎವ್ರಿ ಮಂತ್ ಆ್ಯಸ್ ಎ ಲೀಡ್ ವೆನ್ ಯು ಆ್ಯಕ್ಟ್ ಅಲ್ಲ. ಸೊ ನೀವು ಇಷ್ಟು ಒಂದು ಅಮೌಂಟಿಗೆ ಫಿಕ್ಸ್ ಆಗಿರುತ್ತಲ್ಲ. ಸೊ ಆ್ಯಂಡ್ ಯು ಆರ್ ಆಲ್ಸೋ ಏನಂತಾರೆ ಅದೊಂಥರ ಅಡಿಕ್ಟ್ ಅನ್ನೋದಕ್ಕಿಂತ ವಾಟ್ ಯು ಸೇ, ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅಂದರೆ ನಿಮ್ಮ ತಿಂಗಳ ಜಾಬ್ ಥರ ಬರ್ತಾ ಇರುತ್ತೆ ಸ್ಯಾಲ್ರಿ. ಸೊ ನಿಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಅದರಲ್ಲಿ ಆಗ್ತಾ ಇರುತ್ತೆ, ಆ್ಯಂಡ್ ಸೇವಿಂಗ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ಸಿನಿಮಾಗಳೆಲ್ಲ ವರ್ಷಾನುಗಟ್ಟಲೆ ನಡೆಯುತ್ತೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಪೇಮೆಂಟ್ ಪ್ಯಾಟರ್ನ್ ಗೊತ್ತಿಲ್ಲ, ಹೇಗೆ ಪೇಮೆಂಟ್ ಆಗುತ್ತೆ ಅಥವಾ ಯಾವ ಥರ ಪೇ ಮಾಡ್ತಾರೆ, ನ್ಯೂ ಕಮರ್ಸ್ಗೆ ಯಾವ ಥರ ಪೇಮೆಂಟ್ ಇರುತ್ತೆ ಅಂತ. ಸೊ ಸಿನಿಮಾಗಳು ದುಡ್ಡಿದೆಯೋ ಇಲ್ವೋ ಅಂತ ನನಗಿನ್ನೂ ಗೊತ್ತಿಲ್ಲ. ಬಟ್ ಟು ಬಿ ರಿಯಲಿ ಆನೆಸ್ಟ್, ಸೀರಿಯಲ್ಗಳು ಇಟ್ಸ್ ವೆರಿ ಸೇಫ್ ಅಂತ ಅನಿಸುತ್ತೆ. ಟೆಲಿವಿಷನಲ್ಲಿ ದೇರ್ ಇಸ್ ಆಲ್ಸೋ ನೇಮ್, ದೇರ್ ಇಸ್ ಆಲ್ಸೋ ಫೇಮ್, ದೇರ್ ಇಸ್ ಮನಿ ಆ್ಯಂಡ್ ಎವ್ರಿಥಿಂಗ್. ಸಿನಿಮಾಗಳಲ್ಲಿ ಐ ಡೋಂಟ್ ನೋ, ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್ ಟು ಗೆಟ್ ಟು ನೋ ಅಬೌಟ್ ಇಟ್. ಸೊ ಗೊತ್ತಿಲ್ಲದೆ ಕಮೆಂಟ್ ಮಾಡೋದಕ್ಕಾಗಲ್ಲ. ಬಟ್ ನಾನು ಹೇಗೆ ಅಂದರೆ, ನಾನು ಸಿನಿಮಾಗಳನ್ನು ನೋಡ್ತೀನಿ, ಬೀಟ್ ಸ್ಮಾಲ್ ಆರ್ ಬಿಗ್. ನಾನು ಒಬ್ಬಳೇ ಹೋಗಿ, ತುಂಬ ಜನಕ್ಕೆ ಗೊತ್ತಿಲ್ಲ ಇದನ್ನು, ನಾನು ಒಬ್ಬಳೇ ಬುಕ್ ಮಾಡ್ಕೊಂಡು ಹೋಗಿ ನಾನು ಒಬ್ಬಳೇ ಹೋಗಿ ಸಿನಿಮಾ ನೋಡೋದು. ಸೊ ದಟ್ಸ್ ಲೈಕ್ ಅ ಥೆರಪಿ ಫಾರ್ ಮಿ. ಆ್ಯಂಡ್ ಆಲ್ಸೋ ಸಿನಿಮಾ ಬಗ್ಗೆ ತಿಳ್ಕೊಂಡಂಗಾಗುತ್ತೆ, ಕತೆ ಬಗ್ಗೆ ತಿಳ್ಕೊಂಡಂಗಾಗುತ್ತೆ, ಒಂದು ಟೀಮ್ ಬಗ್ಗೆ ತಿಳ್ಕೊಂಡಂಗಾಗುತ್ತೆ. ಸೊ ನಾನು ಪ್ರೀಮಿಯರ್ ಶೋಸ್ಗಳನ್ನ ಅಟೆಂಡ್ ಮಾಡೋದು ತುಂಬಾ ಕಡಿಮೆ. ಬಟ್ ನಾನು ಒಬ್ಬಳೇ ಹೋಗಿ ಐ ವಾಂಟ್ ಟು ವಾಚ್ ದ ಮೂವಿ ಆ್ಯಂಡ್ ಫೀಲ್ ದ ಮೂವಿ. ಸೊ ದಟ್ಸ್ ಹೌ ಇಟ್ ಇಸ್ ಫಾರ್ ಮಿ. ಬಿಗ್ ಬಾಸ್ ಆದಮೇಲೆ ಲೈಫ್ ಯಾವ ಥರ ಚೇಂಜ್ ಆಗಿದೆ ಮೇಡಮ್? ಅಂದರೆ ನನಗೆ ಐ ಹ್ಯಾವ್ ಆಲ್ವೇಸ್ ಬೀನ್ ಇನ್ ದಿಸ್ ಇಂಡಸ್ಟ್ರಿ. ಸೊ ನನಗೆ ಮೇಜರ್ ಚೇಂಜಸ್ ಅಂತ ಏನು ಅನಿಸಿಲ್ಲ. ಬಟ್ ನನ್ನ ಪಾತ್ರ ಆಗಿ ನೋಡ್ತಿದ್ದವರು ಈಗ ನಮ್ರತ, ಬಿಗ್ ಬಾಸ್ ನಮ್ರತ ಅಂತ ಅಂತಾರೆ. ಸೊ ಅದನ್ನು ಮರಿಬೇಕು ಜನ ಅಂದರೆ ಪ್ರಾಬ್ಲಿ ಅದಕ್ಕೂ ಮೇಲೆ ನಾವೇನಾದರೂ ಒಂದು ಪಾತ್ರ ಮಾಡಬೇಕು ಅಥವಾ ಬೇರೆ ಕೆಲಸ ಮಾಡಬೇಕು. ಸೊ ಅದನ್ನು ಮರೆತು ಬೇರೆ ಥರ ನಮ್ಮನ್ನು ಗುರುತಿಸ್ತಾರೆ. ಸೊ ಸದ್ಯಕ್ಕೆ ಇಟ್ಸ್ ಲೈಕ್ ದೇ ನೋ ಇನ್ ಆ್ಯಂಡ್ ಔಟ್ ಅಬೌಟ್ ಯು. ಅಂದರೆ ಅವಳು ನಮ್ರತ, ಅವಳು ನಮ್ರತ ಅಂತ ಈ ಥರ ಒಂಥರ ಅವ್ರ ಮನೆ ಮಗಳ ಥರನೋ ಅಥವಾ ಫ್ರೆಂಡ್ ಥರನೋ ಏನೋ ಮಾತಾಡಿಸ್ತಾರೆ. ಸೊ ದಟ್ಸ್ ಲೈಕ್ ದೇ ನೋ ಮೀ ಬೆಟರ್.
ಬಟ್ ನನಗೆ ಅವ್ರು ಯಾರು ಅಂತ ಗೊತ್ತಿರಲ್ಲ, ಅವ್ರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಸೊ ಹಾಗೆ ಚೇಂಜ್ ಆಗಿದೆ ಲೈಫು. ವಿಸಿಬಿಲಿಟಿ ತುಂಬಾ ಜಾಸ್ತಿ ಆಗಿದೆ ಈ ಒಂದು ವರ್ಷದಲ್ಲಿ. ವಿಸಿಬಿಲಿಟಿ ಇಸ್ ಲೈಕ್ ಟೂ ಮಚ್. ಸೊ ಹಾಗೆ ಚೇಂಜ್ ಆಗಿದೆ ಅಷ್ಟೇ ಲೈಫ್. ಇವತ್ತು ನಿಮ್ಮ ಬಿಗ್ ಬಾಸ್ ಬೆಸ್ಟ್ ಬಡ್ಡಿ ಕಾರ್ತಿಕ್ ಅವರ ಬರ್ತ್ಡೇ. ಆ್ಯಕ್ಚುಲಿ ಇದೊಂದು ರೀತಿ ಲೈಕ್ ಅಂದರೆ ಮಿನಿ ಗೆಟ್ ಟುಗೆದರ್ ಇವೆಂಟ್ ಥರ ಆಯಿತು. ಸ್ವಲ್ಪ ಜನ ಬಂದಿದ್ದಾರೆ ಬಿಗ್ ಬಾಸಿಂದ. ಸೊ ಕಾರ್ತಿಕ್ ಅವರ ರಾಮರಸ ಲೈಕ್ ಅಂದರೆ ಅದೊಂದು ಪೋಸ್ಟರ್ ರಿಲೀಸ್ ಆಗಿದೆ, ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಪೋಸ್ಟರ್. ಸೊ ಅವರ ಬರ್ತ್ಡೇಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವೆರಿ ಗುಡ್ ಫ್ರೆಂಡ್ ನನಗೆ ಕಾರ್ತಿಕ್ ಮಹೇಶ್. ಬಿಗ್ ಬಾಸ್ ಹೊರಗಡೆ ಬಂದಮೇಲೆ ಆ್ಯಕ್ಚುಲಿ ವಿ ಡಿಡ್ ಅಂದರೆ ಒಂದು ಆ್ಯಡ್ ಆಗಿರ್ಬೋದು, ಯಾವುದೋ 2-3 ಪ್ರಾಜೆಕ್ಟ್ ಒಟ್ಟಿಗೆ ಮಾಡಿದ್ವಿ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಆ್ಯಕ್ಚುಲಿ ಇಟ್ ಸ್ಟಾರ್ಟೆಡ್ ದೇರ್ ಅಂತ ನಾನು ಹೇಳ್ಬೋದು. ಇಟ್ಸ್ ಅ ವೆರಿ ಗುಡ್ ಪರ್ಸನ್, ಅಂದರೆ ಪರ್ಸ್ನಾಲಿಟಿ. ಆ್ಯಂಡ್ ಅವರು ಈ ಸಿನಿಮಾ ಇವತ್ತು ಕ್ಯಾರೆಕ್ಟರ್ ಪಂಚ್ ಟೀಸರ್ ನೋಡಿದಾಗ ನನಗೆ ಆ್ಯಕ್ಚುಲಿ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ನನಗೆ ಗೊತ್ತಾಗಿದ್ದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಲುಕ್ಸ್ ಪ್ರಾಮಿಸಿಂಗ್ ಆ್ಯಂಡ್ ಹೀಸ್ ಪರ್ಫಾರ್ಮ್ಡ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ಒಂದು ಸೆಕೆಂಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ಶಾರ್ಟಲ್ಲಿ ನನಗೆ ರೋಮಾಂಚನ ಆಯಿತು, ಓ ಮೈ ಗಾಡ್ ಅಂತ. ಸೊ ಯಾ, ಇಟ್ಸ್ ಅ ವೆರಿ ಗುಡ್ ಟೀಮ್, ಒಳ್ಳೇದಾಗಲಿ. ಆ್ಯಂಡ್ ನನ್ನ ಮನಸಾರೆ ನಾವೆಲ್ಲರೂ ವಿಶ್ ಮಾಡೋದಕ್ಕೆ ಬಂದಿದ್ದೀವಿ ಅವ್ರಿಗೆ. ಒಳ್ಳೇದಾಗಲಿ ಕಾರ್ತಿಕ್ಗೆ ಆ್ಯಂಡ್ ರಾಮರಸ ಸಿನಿಮಾಗೆ. ಮೇಡಮ್, ಆ್ಯಕ್ಚುಲಿ ನೀವು ಇರುವಂತಹ ಕ್ಷೇತ್ರ ಅಂದರೆ ಪ್ರತಿ ಹಂತದಲ್ಲೂ ಜನ ಜಡ್ಜ್ ಮಾಡ್ತಿರ್ತಾರೆ ಆ ಥರದ್ದೆಲ್ಲ. ಮತ್ತು ಆ್ಯಂಡ್ ಅಗೇನ್ ಈಗ ಹಣದ್ದು ಅಂದರೆ ಇನ್ಕಮ್ ವೈಸ್ ಅಂತ ನೋಡುವಾಗ ಅಂದರೆ ಯು ಹ್ಯಾವ್ ನಿಮ್ಮದೇ ಆದಂತಹ ಚಾಲೆಂಜಸ್ ಇರುತ್ತೆ. ಅಂದರೆ ಜನ ಅನ್ಕೋತಾರೆ ಇನ್ಸ್ಟಾಗ್ರಾಮ್ ನೋಡಿ ಅಥವಾ ಇನ್ನೊಂದಿನ ನೋಡಿ ಇವ್ರು ಒಳ್ಳೆ ಲೈಫ್ ಲೀಡ್ ಮಾಡ್ತಾರೆ ಆ ಥರದ್ದೆಲ್ಲ ಅಂತ. ಫಿನಾನ್ಷಿಯಲಿ ಅಂದರೆ ಎಷ್ಟರ ಮಟ್ಟಿಗೆ ನೀವು ಸ್ಟೆಬಿಲೈಸ್ ಆಗಿದ್ದೀರಾ ಇಷ್ಟು ವರ್ಷಗಳ ನಿಮ್ಮ ಒಂದು ಕಿರುತೆರೆ ಜರ್ನಿಯಲ್ಲಿ ಅಂತ? ಸೊ ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ನನಗೆ ನೋಡಿ ಆಲ್ಮೋಸ್ಟ್ 20 ವರ್ಷ ಬೇಕಾಯಿತು ಅನಿಸುತ್ತೆ. ಐ ಸ್ಟಾರ್ಟೆಡ್ ವರ್ಕಿಂಗ್ ವೆನ್ ಐ ವಾಸ್ 6-7 ಇಯರ್ಸ್. ಸೊ 21 ವರ್ಷ ಆಯಿತು. ಅಷ್ಟು ವರ್ಷಗಳು ಚಿಕ್ಕದಾಗಲಿ ದೊಡ್ಡದಾಗಲಿ ಕೆಲಸಗಳು ಮಾಡ್ಕೊಂಡು ಸೇವ್ ಮಾಡಿ ಒಂದೇನೋ ತೊಗೊಳೋದಾಗಿರ್ಬೋದು ಅಥವಾ ನಮಗೆ ನಾವೇ ಏನೋ ಮಾಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಈಗ ಒಂದು ರೇಂಜಿಗೆ ಸ್ಟೆಬಿಲೈಸ್ ಆಗಿದೆ. ಸೊ ಗೊತ್ತಿಲ್ಲದಿರೋರು ಮಾತಾಡ್ತಾರೆ, ಬಿಕಾಸ್ ಅವ್ರು ನಮ್ಮ ಜರ್ನಿ ಗೊತ್ತಿರಲ್ಲ, ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತಿರಲ್ಲ. ಮಾತಾಡೋರು ಮಾತಾಡ್ತಾರೆ. ಬಟ್ ಐ ವಾಂಟ್ ಟು ಸೇ ದಟ್ ಏನಂತಾರೆ, ಏನು ಹೇಳಿದ್ರು ಅದನ್ನು ರೂಡಾಗಿ ಅನ್ಕೋಬೋದು, ಬಿಕಾಸ್ ಐ ಕಮ್ ಔಟ್ ಆ್ಯಸ್ ಅ ರೂಡ್ ಪರ್ಸನ್ ಆರ್ ಮೀನ್ ಪರ್ಸನ್. ಬಟ್ ನಮಗೆ ನಮ್ಮ ಜರ್ನಿ ಗೊತ್ತು, ನಮ್ಮ ಕಷ್ಟಗಳು ಗೊತ್ತು, ಅಥವಾ ನನ್ನ ಸುತ್ತ ಇರೋ ನನ್ನ ಫ್ಯಾಮಿಲಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಈ ಒಂದು ಏನಂತಾರೆ ಪೊಸಿಷನ್ಗೆ ಬರೋದಕ್ಕೆ ಇವತ್ತು. ಬಟ್ ಐ ಆಮ್ ಫೈನಾನ್ಷಿಯಲಿ ವೆರಿ ಏನಂತಾರೆ ಒಂದು ರೇಂಜಿಗೆ ಸ್ಟೆಬಿಲೈಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಸೊ ನನಗೆ ನಾನೇ ಏನೋ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನಮ್ಮ ಅಪ್ಪ ಅಮ್ಮಂಗೆ ಮಾಡೋದಾಗಿರ್ಬೋದು, ಈಗ ಎಲ್ಲ ಮಾಡ್ತಾಯಿದ್ದೀನಿ, ಈಗೆಲ್ಲ ಸೆಟ್ ರೈಟ್ ಮಾಡ್ತಾಯಿದ್ದೀನಿ ನಾನು. ಈಗ ನನ್ನ ಜರ್ನಿ ಶುರು ಆಗಿದೆ. ಸೊ ಇಲ್ಲಿಂದ ನನಗೆ ನಾನು ಏನಾದ್ರು ಮಾಡ್ಕೋಬೇಕು. ಪ್ರಾಬ್ಲಿ ಇಟ್ ಮೈಟ್ ಬಿ ಬಿಸ್ನೆಸ್ ಆರ್ ಇಟ್ ಮೈಟ್ ಬಿ ಅ ಗುಡ್ ಪ್ರಾಜೆಕ್ಟ್. ಸೊ ಅಲ್ಲಿಂದ ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಜರ್ನಿ ಶುರು ಆಗುತ್ತೆ, ಅಂದರೆ ಮುಂದಿನ ಜರ್ನಿ ಅಲ್ಲಿಂದ ಶುರು ಆಗೋದು. ಸೊ ಮಾತಾಡೋರು ಮಾತಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಆ್ಯಂಡ್ ದೇ ಆಲ್ಸೋ ಥಿಂಕ್ ದಟ್ ಇವರು ಏನು ಪ್ರಾಜೆಕ್ಟ್ ಮಾಡ್ತಾ ಇಲ್ಲ, ಈಗ ಹೆಂಗೆ ಇವರು ಫಿನಾನ್ಷಿಯಲಿ ಏನೋ ಒಂದು ಮಾಡ್ತಾರೆ, ಇದೇನೋ ತೊಗೋತಾರೆ ಅದೇನೋ ತೊಗೋತಾರೆ ಹೇಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ದಟ್ ಈಸ್ ನಾಟ್ ಓಕೆ. ನೀವು ಯಾರಿಗೂ ಹೋಗ್ಬಿಟ್ಟು ನಿಮ್ಮ ಸಂಬಳ ಎಷ್ಟು ಅಥವಾ ನಿಮ್ಗೆ ಎಲ್ಲಿಂದ ದುಡ್ಡು ಬರ್ತದೆ ಅಂತ ಹೆಂಗೆ ಕೇಳೋಕ್ಕಾಗುತ್ತೆ? ಸೊ ಎಲ್ಲರೂ ಕೆಟ್ಟ ರೀತಿಯಿಂದನೇ ದುಡಿಯಲ್ಲ, ಬಿಕಾಸ್ ಪೀಪಲ್ ಥಿಂಕ್ ಇವಳು ಆ್ಯಕ್ಟ್ರೆಸ್ಸು, ಇವಳೇನೋ ಶಾರ್ಟ್ಕಟ್ಟಿಂದನೇ ಏನೋ ಮಾಡ್ತಾ ಇದ್ದಾಳೆ ಅಂತ. ದಟ್ ಇಸ್ ನಾಟ್ ದ ಥಿಂಗ್, ಬಿಕಾಸ್ ವಿಲ್ ಹ್ಯಾವ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್, ಬಿ ಇಟ್ ಸೋಷಿಯಲ್ ಮೀಡಿಯಾ ಆರ್ ಬಿ ಇಟ್ ಸಮ್ವೇರ್ ಎಲ್ಸ್. ವಿ ಡೂ ಅ ಲಾಟ್ ಆಫ್ ಈವೆಂಟ್ಸ್ ಅಥವಾ ಬ್ರ್ಯಾಂಡ್ಸ್. ಸೊ ಅಲ್ಲಿಂದನೂ ನಮಗೆ ಮೇಜರ್ ಇನ್ಕಮ್ ಇರುತ್ತೆ. ಸೊ ದಟ್ಸ್ ಹೌ ಇಟ್ ಈಸ್. ಸೊ ನಮ್ರತಾ ಅವರ ಆ್ಯಕ್ಚುಲಿ ಹಣದ ಮೂಲ ಎಲ್ಲಿಂದ ಬಂತು ಅಂತ ಎಲ್ಲ ಹೇಳಿದ್ದಾರೆ ಈಗ ಅವರು. ಅವ್ರಿಗೆಲ್ಲ ಕ್ಯೂರಿಯಾಸಿಟಿಗಳಿದ್ದಾವೆ. ತುಂಬ ಜನ ಕಮೆಂಟ್ ಮಾಡ್ತಾರೆ, ಹೆಂಗೆ ನೀನು ಮನೆ ತಗೋತೀಯಾ, ಕಾರ್ ತಗೋತೀಯಾ? ಇಟ್ಸ್ ಬಿಕಾಸ್ ನಾನು 20 ವರ್ಷದಿಂದ ದುಡಿತಾ ಇದ್ದೀನಿ, ನಾನು ಸೇವಿಂಗ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಐ ಡೂ ಅ ಲಾಟ್ ಆಫ್ ಥಿಂಗ್ಸ್ ಅದರ್ ದೆನ್ ಆ್ಯಕ್ಟಿಂಗ್. ಅಂದರೆ ಬೀಟ್ ಆ್ಯಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ಬೋದು ಅಥವಾ ಈವೆಂಟ್ಸ್ಗೆ ಹೋಗೋದಾಗಿರ್ಬೋದು. ಸೊ ಲಾಟ್ ಆಫ್ ಥಿಂಗ್ಸ್ ಗೋ. ನಾವು ಆರ್ಟಿಸ್ಟ್ ಆಗಿರೋದೇ ಮೇನ್ ಕಾರಣ ನಮ್ಗೆ ಅದೆಲ್ಲ ಸಿಗೋದಕ್ಕೆ. ಸೊ ಐ ಆಮ್ ಆಲ್ವೇಸ್ ಐ ಆಲ್ವೇಸ್ ರೆಸ್ಪೆಕ್ಟ್ ದಿಸ್ ಪ್ರೊಫೆಷನ್. ಇದೆಲ್ಲ ಚಾನ್ಸ್ ಫ್ಯಾಕ್ಟರ್ ಮೇಡಮ್. ಅಂದರೆ ನಿಮಗೆ ಅವಕಾಶಗಳಿದೆ, ಬ್ರ್ಯಾಂಡಿಂಗು ಅಥವಾ ಇನ್ನೊಂದೇನೋ ಸ್ಪಾನ್ಸರ್ಸು ಅಥವಾ ನಾವು ಇನ್ನೊಂದು ಯಾವುದೋ ಇವೆಂಟಿಗೆ ಹೋಗೋದು, ಅದೆಲ್ಲ ಚಾನ್ಸ್ ಫ್ಯಾಕ್ಟರ್ ಡಿಪೆಂಡ್ಸ್. ಅಂದರೆ ಬಂದರೂ ಬರ್ಬೋದು ಆ ಥರದ್ದು. ಅದೇ ನಿಮಗೆ ಅಂತ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ ಅದನ್ನು. ಈಗ ಪ್ರಾಜೆಕ್ಟ್ ಓಕೆ ಯಾವುದೋ ಬರುತ್ತೆ ಅಂತ ಹೇಳ್ತಿದ್ದೀರಾ, ಬಟ್ ಅಂದರೆ ಇನ್ಸೆಕ್ಯೂರಿಟಿ ಯಾವಾಗಲೂ ಇರುತ್ತೆ ತಲೆ ಒಳಗೆ. ಅಂದರೆ ಇನ್ಕಮ್ ವೈಸ್ ಯಾವ ಥರ ನಾವು ಜನ್ರೇಟ್ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಇರುತ್ತಾ? ಬಿಕಾಸ್ ಈಗ ಪ್ರಾಜೆಕ್ಟ್ ಯಾವುದು ಅಂಥದ್ದೇನು ಸ್ಟಾರ್ಟ್ ಆಗಲಿಲ್ಲ. ಲೈಕ್ ಆಫ್ಟರ್ ಬಿಗ್ ಬಾಸ್ ಈಗ ಒಂದು ಸೆಲೆಬ್ರಿಟಿ ಲೀಗ್ ಬರ್ತಾ ಇದೆ ಅಷ್ಟೇ. ಹೆಂಗೆ ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ತೀರಾ ನೀವು ಅಂತ? ನಮ್ಮ ಪ್ರೊಫೆಷನ್ ಆ್ಯಕ್ಚುಲಿ ಯಾವಾಗ್ಲೂ ಇಟ್ಸ್ ಆಲ್ವೇಸ್ ಅಪ್ಸ್ ಆ್ಯಂಡ್ ಡೌನ್ಸ್. ಲೈಕ್ ಅಪ್ ಅಂದರೆ ನೆಕ್ಸ್ಟ್ ಲೆವೆಲ್ ಅಪ್ ಹೋಗ್ಬಿಡುತ್ತೆ, ಡೌನ್ ಅಂದರೆ ನೆಕ್ಸ್ಟ್ ಲೆವೆಲ್ ಕೆಳಗೆ ಹೋಗುತ್ತೆ. ಸೊ ಅದೊಂದು ನಿಮಗೆ ಸೆಕ್ಯೂರಿಟಿ ಇರಬೇಕು ನಿಮ್ಮಲ್ಲಿ. ನಿಮಗೆ ಇಫ್ ಯು ಆರ್ ಇನ್ಸೆಕ್ಯೂರ್, ನೀವು ಈ ಇಂಡಸ್ಟ್ರಿಲಿ ಇರೋಕ್ಕೆ ಆಗಲ್ಲ. ಆ್ಯಂಡ್ ಆಲ್ಸೋ ದುಡ್ಡು ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬರೋಕ್ಕೆ ಆಗಲ್ಲ. ಸೊ ಮೊದಲನೇದಾಗಿ ಯು ಹ್ಯಾವ್ ಟು ಬಿ ವೆರಿ ಪ್ಯಾಷನೇಟ್ ಅಬೌಟ್ ದಿಸ್ ಕರಿಯರ್. ನೀವು ಇದನ್ನು ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ದುಡ್ಡುಗೋಸ್ಕರ ಇಲ್ಲಿಗೆ ಬರಲೇಬಾರ್ದು. ಸೊ ಅದಕ್ಕೆ ನಾವು ಪ್ರಿಪೇರ್ ಆಗಿದ್ವಿ. ಸೊ ಐ ಆಮ್ ಆಲ್ವೇಸ್ ಪ್ರಿಪೇರ್ಡ್. ದುಡ್ಡು ಬಂದರೆ ಬಂತು, ಬರಲಿಲ್ಲ ಅಂದರೆ ಬರಲಿಲ್ಲ. ಸೊ
ದಟ್ಸ್ ಹೌ ಇಟ್ ಈಸ್. ನನ್ನ ಮೇನ್ ಅಜೆಂಡಾ ಇದ್ದಿದ್ದು ನಾನು ಒಳ್ಳೆ ಹೆಸರು ಮಾಡಬೇಕು, ನನಗೆ ಆ್ಯಕ್ಟಿಂಗಲ್ಲಿ ತುಂಬಾ ನನಗೆ ಏನಂತಾರೆ ಖುಷಿ ಸಿಗುತ್ತೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ದಿಸ್ ದುಡ್ಡು ಮನಿ ಈಸ್ ಆ್ಯನ್ ಆ್ಯಡ್ ಆನ್. ಸೊ ನೀವು ಮಾಡ್ತಾ ಕೆಲಸಗಳು ಮಾಡ್ತಾನೆ ನಿಮಗೆ ದುಡ್ಡು ಬರೋದೇ ಹೊರತು ಬಂದಿದ್ದ ತಕ್ಷಣ ನಿಮ್ಗೆ ದುಡ್ಡು ಬರೋದೇ ಇಲ್ಲ. ಸೊ ಯು ಶುಡ್ ಆಲ್ವೇಸ್ ಬಿ ಸೆಕ್ಯೂರ್. ನಿಮ್ಮಲ್ಲಿ ನೀವು ಸೆಕ್ಯೂರ್ ಆಗಿದ್ರೇ ಈ ಇಂಡಸ್ಟ್ರಿಲಿ ಕೆಲಸ ಮಾಡೋಕ್ಕಾಗೋದು. ಸೊ ದಟ್ಸ್ ಹೌ ಐ ಹ್ಯಾಂಡಲ್ ಇಟ್. ಇನ್ನು ಫಿಟ್ನೆಸ್ ಅಂತ ಬರುವಾಗ ನಮ್ರತ ಅವರು ನಿಮ್ಮದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದೀರಾ. ಯಾವುದೋ ಒಂದು ಹಾಟ್ ಪಿಕ್ ಏನೋ ಒಂದು ಹಾಕುವಾಗ ಆ್ಯಕ್ಚುಲಿ ಹುಡುಗಿಯರೇ ಜಾಸ್ತಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಿರ್ತಾರೆ. ಅಂದರೆ ಏನು ಬೇಸಿಕಲಿ ಅವ್ರು ದೇರ್ ಇನ್ಸೆಕ್ಯೂರಾ ನಾವು ಈ ಥರ ಇಲ್ಲ ಅಂತ, ಅಥವಾ ಏನು ಅನಿಸುತ್ತೆ ನಿಮಗೆ ಆ್ಯಕ್ಚುಲಿ ಹುಡುಗಿಯರು ಕಮೆಂಟ್ ಮಾಡೋದು? ಬಿಕಾಸ್ ಗರ್ಲ್ಸ್ ದೇ ಹ್ಯಾವ್ ಟು ನಾವು ಅದು ನೋಡಿ ಎಂಪವರ್ ಆಗಬೇಕು, ಓಕೆ ನಾವು ಹಿಂಗಿರಬೇಕು, ಈ ಥರದೊಂದು ಬಾಡಿ ಟೈಪ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋದ್ರ ಬದಲು ಅವರೇ ಕಮೆಂಟ್ ಮಾಡಿರ್ತಾರೆ ಜಾಸ್ತಿ. ಸೊ ಅದಕ್ಕೆ ಏನು ಅನಿಸುತ್ತೆ ನಿಮಗೆ ಅಂತ? ಈ ಒಂದು ಕಲ್ಚರ್ ಇದೆ ಗೊತ್ತಾ, ಈ ನೆಗೆಟಿವ್ ಕಾಮೆಂಟ್ಸ್, ಟ್ರೋಲಿಂಗ್, ಇದೆಲ್ಲ ನಮಗೆ ಹೊಸದು. ಬಿಕಾಸ್ ನಾವೊಂದು ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟಲ್ಲಿ ಬೆಳೆದಿರ್ತೇವೆ, ನಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಬೆಳೆಸಿರ್ತಾರೆ. ಅಂದರೆ ನಮ್ಗೆ ಇವೆಲ್ಲ ನೋಡಿದಾಗ, ಈ ಥರ ಎಕ್ಸ್ಪೋಸ್ ಆದಾಗ, ಅಂದರೆ ನಾನು ಖುಷಿಗೆ ಹಾಕಿದಂಥ ಒಂದು, ಅಂದರೆ ನಾನು ಎಲ್ಲೋ ಹೋಗಿದ್ದೀನಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ. ಸೊ ಎಲ್ಲೋ ಒಂದು ಕಡೆ ಏನೋ ಪಿಕ್ಚರ್ ಹಾಕ್ತೀನಿ, ಅದಕ್ಕೆ ನನಗೆ ಇಷ್ಟೊಂದು ನೆಗೆಟಿವಿಟಿ ಬರುತ್ತೆ ಅಂತ ಐ ನೆವರ್ ಎಕ್ಸ್ಪೆಕ್ಟೆಡ್, ಆನ್ ನನ್ನ ಫ್ಯಾಮಿಲಿಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ಹುಡುಗರು ಕಮೆಂಟ್ ಮಾಡೋದ್ರಲ್ಲಿ ಓಕೆ, ಬಟ್ ಹುಡುಗಿರು ಹೆಣ್ಮಕ್ಳಿಗೆ ಶತ್ರುಗಳು ಅಂತ ಲಾಡ್ ಆಫ್ ವುಮೆನ್ ಆ್ಯಕ್ಚುಲಿ ಕಮೆಂಟೆಡ್ ಅವ್ರ ಮೆಸೇಜ್ಡ್ ತುಂಬ ನೆಗೆಟಿವ್ ಆಗಿ. ಬಿಕಾಸ್ ಐ ಡೋಂಟ್ ನೋ, ಐ ಫೀಲ್ ನಾವು ದೇ ಆರ್ ಗೋಯಿಂಗ್ ಥ್ರೂ ಸಮಥಿಂಗ್, ಅಥವಾ ಅವ್ರು ವೆರಿ ಫ್ರಸ್ಟ್ರೇಟ್ ಆಗಿದ್ದಾರೆ, ಅಥವಾ ದೇ ನೀಡ್ ಹೆಲ್ಪ್, ದೇ ನೀಡ್ ಹೀಲಿಂಗ್ ಅಂತ ನನಗನ್ಸುತ್ತೆ ಈ ಥರ ಕೆಟ್ಟದಾಗ ಕಮೆಂಟ್ ಮಾಡೋರು, ಮೆಸೇಜ್ ಮಾಡೋರಿಗೆ. ಬಟ್ ಅ ಲಾಡ್ ಆಫ್ ಹಾಗೇ ನನಗೆ 50% ನೆಗೆಟಿವ್ ಆದರೆ 50% ಪಾಸಿಟಿವ್ ಕಮೆಂಟ್ಸ್ ಆಗಲಿ ಅಥವಾ ಮೆಸೇಜಸ್ಸು ಬಂತು. ಬಾಡಿ ಪಾಸಿಟಿವಿಟಿ, ನಿಮ್ಮಿಂದ ನಮಗೆ ಇನ್ಸ್ಪೈರ್ ಆಗ್ತಿದೆ, ಅಥವಾ ವಿ ಆರ್ ವೆರಿ ವಿ ಫೀಲ್ ಕಾನ್ಫಿಡೆಂಟ್ ಲುಕಿಂಗ್ ಎಟ್ ಯು, ನಾವು ಕೂಡ ವಿ ವಾಂಟ್ ಟು ಗೆಟ್ ಇನ್ ಟು ಫಿಟ್ನೆಸ್ ಆರ್ ಡೂ ಸಮಥಿಂಗ್, ನಮ್ಮ ಖುಷಿನ ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀವಿ, ನಮ್ಮ ಖುಷಿನ ನಾವು ಕಂಡ್ಕೋಬೇಕು ಅಂತ ತುಂಬಾ ಮೆಸೇಜಸ್ ಬಂತು. ಸೊ ನಾನೀಗ ನಂಬಾಗ್ಬಿಟ್ಟಿದ್ದೀನಿ, ನನಗೆ ಯಾವ ನೆಗೆಟಿವ್ ಟ್ರೋಲಿಂಗ್ ಕಮೆಂಟ್ಸ್ ಯಾವುದೂ ಎಫೆಕ್ಟ್ ಆಗಲ್ಲ. ಬಟ್ ಐ ಹೋಪ್ ಯಾರ್ಯಾರು ಮಾಡ್ತಾರೋ, ಐ ಹೋಪ್ ದೇ ಹೀಲ್ ಆ್ಯಂಡ್ ಅವ್ರಿಗೂ ಒಂದು ನೆಮ್ಮದಿ ಸಿಗಲಿ ಜೀವನದಲ್ಲಿ ಅಂತ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋಂತಹ ಒಂದು ಮಾತಿದೆ, ಅದನ್ನು ನೀವು ಒಪ್ತೀರಾ? ಪ್ಲಸ್ ಎವ್ರಿ ಗರ್ಲ್ ನೀಡ್ಸ್ ಅ ಗರ್ಲ್ ಬೆಸ್ಟಿ ಹೂ ವಿಲ್ ಎಂಪವರ್ ಈಚ್ ಅದರ್, ಮತ್ತು ಆ ಥರ ಎಲ್ಲ ರೀತಿಯಿಂದನೂ ಎಂಪವರ್ ಮಾಡೋದು ಅಥವಾ ಕಾನ್ಫಿಡೆನ್ಸ್ ತುಂಬುವಂಥ ಕೆಲಸ, ಆ ಥರದ್ದು ನಿಮ್ಮ ಲೈಫಲ್ಲಿ ಗರ್ಲ್ ಬೆಸ್ಟಿ ಯಾರಾದರೂ ಇದ್ದಾರಾ ಹೇಳಿ ಅಂತ? ನನ್ನ ಜೀವನದಲ್ಲಿರೋ ವುಮೆನ್ ಎಲ್ಲರೂ ನನ್ನ ಪುಷ್ ಮಾಡೋರೇ ಇರೋದು. ಥ್ಯಾಂಕ್ಫುಲಿ ದೇ ಆರ್ ವೆರಿ ಪಾಸಿಟಿವ್ ಮೈಂಡೆಡ್. ನಾನು ಏನೇ ಮಾಡ್ತೀನಿ ಅಂದರೂ ಮಾಡು ನುಗ್ಗು ಅಂತಲೇ ನನಗೆ ಕಾನ್ಫಿಡೆನ್ಸ್ ಕೊಡೋರು. ಸೊ ಐ ಥಿಂಕ್ ನಾವು ಅಂಥವ್ರು ಸುತ್ತ ಸರೌಂಡ್ ಆಗಿದ್ರೆ, ಅಂದರೆ ಅಂಥವ್ರನ್ನ ನಾವು ಸರೌಂಡ್ ಮಾಡ್ಕೊಂಡಿದ್ರೆ, ವಿ ವಿಲ್ ಬಿ ಲೈಕ್ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆಂಟ್. ಸೊ ನನ್ನ ಕಾನ್ಫಿಡೆನ್ಸ್ಗೆ ಕಾರಣ ನನ್ನ ಸುತ್ತ ಇರೋ ನನ್ನ ಜನನೇ. ಮೈ ಗರ್ಲ್ ಬೆಸ್ಟೀಸ್, ಅವಳು ಸ್ಕಾಟ್ಲೆಂಡಲ್ಲಿದ್ದಾಳೆ. ಸೊ ಅವಳು ನೆಕ್ಸ್ಟ್ ಲೆವೆಲ್, ಅಂದರೆ ಅವಳಿಗೆ ಇವೆಲ್ಲ ಮ್ಯಾಟ್ರೇ ಆಗಲ್ಲ. ಅವಳು ನೀನು ಮಾಡು ನೀನು ನುಗ್ಗು ಅಂತಲೇ ನನ್ನ ಕಾನ್ಫಿಡೆನ್ಸ್ ಕೊಡೋದು. ಐ ಥಿಂಕ್ ನಮ್ಮ ಸರೌಂಡಿಂಗ್, ನಮ್ಮ ಸರ್ಕಲ್ ತುಂಬಾ ಮುಖ್ಯ ಆಗುತ್ತೆ. ನೀವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಪ್ರಾಬಬ್ಲಿ ನಿಮ್ಮ ಸರ್ಕಲಿಂದ ಆಗಿರ್ಬೋದು. ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ, ನೀವು ತುಂಬ ಪಾಸಿಟಿವ್ ಆಗಿದ್ದೀರಾ ಅಂದರೆ ಅದು ಕೂಡ ನಿಮ್ಮ ಸರ್ಕಲಿಂದ ಆಗಿರ್ಬೋದು. ಸೊ ನನ್ನ ತಂದೆ ತಾಯಿ ಆಗಿರ್ಬೋದು, ನನಗಿರೋ ಒಂದು 4-5 ಜನ ಫ್ರೆಂಡ್ಸ್ ಆಗಿರ್ಬೋದು, ದೇ ಆರ್ ವೆರಿ ಸಪೋರ್ಟಿವ್ ಟು ಮೀ. ಆ್ಯಂಡ್ ಎಸ್, ದಟ್ಸ್ ವೈ ಐ ಆಮ್ ಕಾನ್ಫಿಡೆಂಟ್ ಟುಡೇ. ಐ ಆಮ್ ಟಾಕಿಂಗ್ ಟು ಯು ಬಿಕಾಸ್ ಐ ಆಮ್ ಕಾನ್ಫಿಡೆಂಟ್ ಬಿಕಾಸ್ ಆಫ್ ದೆಮ್. ಮೇಡಮ್, ಒಂದು ಜನರಲ್ ಆಡಿಯನ್ಸ್ ಕ್ವಶನ್ನು, ಅಂದರೆ ನಿಮ್ಮ ಮದುವೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ನಿಮ್ಮ ಬಾಯ್ ಫ್ರೆಂಡ್ ಅಂದರೆ ಸಿಕ್ಕಿದ್ರೆ ಯಾರಾದರೂ, ಅಥವಾ ಏನು ಇರಬೇಕು ಕ್ವಾಲಿಟೀಸ್, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಅಯ್ಯೋ, ನನಗೆ ಯಾವ ಬಾಯ್ ಫ್ರೆಂಡು ಇಲ್ಲ. ಬಾಯ್ ಫ್ರೆಂಡ್, ನಿಜವಾಗ್ಲೂ ಬಾಯ್ ಫ್ರೆಂಡಿಗೆ ಆ್ಯಂಡ್ ರಿಲೇಷನ್ಶಿಪ್ಗೆ ತುಂಬಾ ಟೈಮ್ ಇರಬೇಕು ಜೀವನದಲ್ಲಿ. ಬಿಕಾಸ್ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಒಬ್ರ ಜೊತೆ ಒಬ್ಬರು ಕಾಲ ಕಳಿಬೇಕು. ಸೊ ಆ ಟೈಮ್ ಸದ್ಯಕ್ಕಿಲ್ಲ. ಬಿಕಾಸ್ ಐ ಆಮ್ ಬಿಸಿ ಬಿಲ್ಡಿಂಗ್ ಮೈ ಕರಿಯರ್. ಈಗಷ್ಟೇ ಶುರುವಾಗಿದೆ, ಏನಾದರೂ ಮಾಡಬೇಕು ಜೀವನದಲ್ಲಿ ಅನ್ನೋ ಒಂದು ಹಸುವಿದೆ. ಸೊ ಹಾಗಾಗಿ ಮದುವೆ, ಬಾಯ್ ಫ್ರೆಂಡ್ ರಿಲೇಷನ್ಶಿಪ್ ಏನೂ ಅಂಥದ್ದಿಲ್ಲ. ಸೊ ಅಂಥದ್ದು ಏನಾದರೂ ಆದಾಗ ಐ ವಿಲ್ ಪ್ರಾಬಬ್ಲಿ ಬಿ ವೆರಿ ಓಪನ್ ಅಬೌಟ್ ಇಟ್. ನಾನು ಕದ್ದು ಮುಚ್ಚಿ ಎಲ್ಲ ಅದನ್ನು ಐ ಡೋಂಟ್ ವಾಂಟ್ ಟು, ಏನಂತಾರೆ, ಅದನ್ನು ನಡ್ಸೋಕ್ಕೆ ಇಷ್ಟ ಆಗಲ್ಲ. So I will talk about it when I get somebody, when I meet somebody. ಕೊನೆಯದಾಗಿ, ಆ್ಯಕ್ಚುಲಿ ಚಿತ್ರರಂಗದ ಭಾಗ ನೀವು ಕೂಡ ಆಗಿರೋದ್ರಿಂದ ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಇಟ್ಸ್ ಎನ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಎಲ್ಲರೂ ಕೂಡ ಅದ್ರ ಬಗ್ಗೆ ಫಾರು ಮಾತಾಡಿದ್ದಾರೆ, ಅಗೇನ್ಸ್ಟು ಮಾತಾಡಿದ್ದಾರೆ. ನಮ್ಗೆ ಇದ್ರ ಬಗ್ಗೆ ನಮ್ಮನ್ನು ಯಾಕೆ ಕೇಳ್ತಾ ಇದ್ದೀರಾ, ವಿ ಡೋಂಟ್ ವಾಂಟ್ ಟು ಕಮೆಂಟ್ ಅಂತಲೂ ಹೇಳಿದ್ದಾರೆ. ಬಟ್ ನಾನು ಹೇಳೋದು ಒಂದೇ, ಅಲ್ಲಿ ತಪ್ಪಾಗಿದ್ರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಸಿಗಲೇಬೇಕು. ಬಿಕಾಸ್ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅಥವಾ ಹೇಳ್ತಾ ಇರೋರಿಗೂ ಗೊತ್ತಿಲ್ಲ ಆ್ಯಕ್ಚುಲಾಗಿ ಏನು ನಡೆದಿದೆ ಅಂತ. ಸೊ ನಡೀತಾ ಇದೆ, ದರ್ಸ್ ಲಾಟ್ ಆಫ್ ಇನ್ವೆಸ್ಟಿಗೇಷನ್ ಗೋಯಿಂಗ್ ಆನ್. ಪ್ರಾಬ್ಲಿ ಅದ್ರ ಬಗ್ಗೆ ನಮಗೆ ಮುಂದಿನ ದಿನಗಳು ಗೊತ್ತಾಗುತ್ತೆ. ಆ್ಯಂಡ್ ತಪ್ಪು ಮಾಡಿರೋರಿಗೆ ಶಿಕ್ಷೆ ಸಿಗಬೇಕು. ಆ್ಯಂಡ್ ತಪ್ಪು ಆಗಿರೋರಿಗೆ, ಲಾಸ್ ಆಗಿರೋರಿಗೆ ಒಂದು ಕಂಪನ್ಸೇಷನ್ ಅನ್ನೋದು ಸಿಗಲೇಬೇಕು. ದಟ್ ಇಸ್ ಥ್ರೂ ಜಸ್ಟಿಸ್. ಸೊ ಜಸ್ಟಿಸ್ ಶುಡ್ ಬಿ ಸರ್ವ್ ಅಂತ ಅನ್ಸುತ್ತೆ.
ಮ್ಯಾಮ್ ಕೊನೆಯದಾಗಿ ವಿನಯ್ ಗೌಡ ಆನೆ ಅವ್ರ ಬಗ್ಗೆ ಒಂದು ಮಾತು ಏನಾದ್ರು ಹೇಳೋದಾದ್ರೆ ನಿಮ್ಮಿಬ್ಬರ ಬಾಂಡಿಂಗ್ ಆಗಿರ್ಬೋದು, ಇಡೀ ಐ ಮೀನ್ ಸೀಸನ್ 10 ಎಲ್ಲ ಕಂಟೆಸ್ಟೆಂಟ್ಗಳ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ಇವತ್ತು ಕೂಡ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸೊ ಅವ್ರ ಬಗ್ಗೆ ಅವ್ರು ಬರಬೇಕಿತ್ತು, ಇವತ್ತು ಬಂದಿಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಏನೋ ಹಿ ಸ್ಟಕ್ ಸಮ್ವೇರ್. ನಾನು ಆ್ಯಕ್ಚುಲಿ ಕಾಲ್ ಮಾಡಿ ಕೇಳಿದೆ, ನಾವು ಒಟ್ಟಿಗೆ ಬರಬೇಕಾಗಿತ್ತು, ಬಟ್ ಹಿ ಸ್ಟಕ್ ಸಮ್ವೇರ್, ಬರೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಇಟ್ಸ್ ಅ ಗುಡ್ ಬಾಂಡಿಂಗ್. ಅಂದರೆ ನಾನು ಅಂದ್ಕೊಂಡೇ ಇಲ್ಲ ನಾನು ಯಾವುದೋ ಬಿಗ್ ಬಾಸ್ ಸೀಸನ್ಗೆ ಹೋಗ್ತೀನಿ ಆ್ಯಂಡ್ ಅಲ್ಲಿ ನಾನು ಯಾರನ್ನೋ ಫ್ರೆಂಡ್ಸ್ ಮಾಡ್ಕೋತೀನಿ ಅಥವಾ ಯಾರನ್ನೋ ಅಣ್ಣ ಅಂತ ಹೇಳ್ತೀನಿ. ಆಚೆ ಬಂದಮೇಲೆ ಅವ್ರ ಜೊತೆ ಇನ್ನೂ ನಾನು ಕಾಂಟ್ಯಾಕ್ಟಲ್ಲಿ ಇರ್ತೀನಿ, ಟಚಲ್ಲಿ ಇರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಿಕಾಸ್ ಐ ಆಮ್ ನಾಟ್ ದಟ್ ಪರ್ಸನ್. ಬಟ್ ಅ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಬಿಕಾಸ್ ಆಫ್ ಬಿಗ್ ಬಾಸ್. ಸೊ ಆಚೆ ಬಂದಮೇಲೆ ಹಿ ಈಸ್ ಬೀನ್ ವೆರಿ ಸಪೋರ್ಟಿವ್. ಅಂದರೆ ನಾವು ಈಗಲೂ ಕೂಡ ವಿ ಡಿಸ್ಕಸ್ ಅ ಲಾಟ್ ಆಫ್ ಥಿಂಗ್ಸ್. ವಿ ಡಿಸ್ಕಸ್ ನಮ್ಮ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಅವ್ರ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ we go out, we have dinner like family, our family, nan family. We are very close, and I'm very happy that I met my brother through this show. ಮೇಡಮ್ ಕೊನೆಯದಾಗಿ ಬಿಗ್ ಬಾಸ್ ಅನ್ನೊಂದು ನೋಡ್ತಾ ಇದ್ದೀರಾ, ಸೊ ಮತ್ತೊಂದು ಸಲ ಬಿಗ್ ಬಾಸ್ ಏನೋ ಆಫರ್ ಬಂದರೆ ಹೋಗ್ತೀರಾ? ಬಿಕಾಸ್ ಸಾಕಷ್ಟು ಜನ ಎರಡೆರಡು ಸಲ ಹೋದವ್ರು ಇದ್ದಾರೆ ಸೊ ಇಲ್ಲಿ ತನಕ. ಸೊ ಏನು ಅನ್ಸುತ್ತೆ, ಬಿಗ್ ಬಾಸ್ 10 ಬೀಟ್ ಮಾಡ್ಬೋದಾ? 11 ಆ ಥರದ್ದೆಲ್ಲ ಮಾತುಕತೆ ಬರ್ತಾ ಇದೆ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಬಿಗ್ ಬಾಸ್ ನೋಡೇ ಇಲ್ಲ ಇದುವರೆಗೂ, ಯಾವ ಸೀಸನ್, ನಮ್ಮ ಸೀಸನ್ನೇ ನಾನು ನೋಡಿಲ್ಲ. ಬಿಕಾಸ್ ನಾನು ಟಿ ವಿ ನೋಡೋಲ್ಲ, ನಾನು ತುಂಬಾ ಕಡಿಮೆ ಟಿ ವಿ ನೋಡೋದು. ಐ ಓನ್ಲಿ ವಾಚ್ ಮೂವೀಸ್, ಒಬ್ಬಳೇ ಹೋಗಿ ಅದನ್ನು. ನಾವು ಸೀರಿಯಲ್ ಮಾಡಿದ್ರು ಅದನ್ನು ನೋಡೋಲ್ಲ ನಾವು. ಬಟ್ ನನಗೆಲ್ಲ ಕಂಟೆಸ್ಟೆಂಟ್ಸ್ ಗೊತ್ತಿದ್ದಾರೆ, ಅಂದರೆ ಬಿಗ್ ಬಾಸ್ 11 ಕಂಟೆಸ್ಟೆಂಟ್ಸ್ ಎಲ್ಲರೂ ಗೊತ್ತಿದ್ದಾರೆ. ಆ್ಯಂಡ್ ದೇ ಆರ್ ಆಲ್ ವೆರಿ ಗುಡ್ ಪೀಪಲ್. ಅಂದರೆ ನಾನು ಜೊತೆಗೆ ವರ್ಕ್ ಮಾಡಿದಂಥ ಕಂಟೆಸ್ಟೆಂಟ್ಸ್ ಅವರೆಲ್ಲ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಎಸ್, ನಮ್ಮ ಸೀಸನ್ಗೆ ಸಿಕ್ಕಷ್ಟು ಸಕ್ಸಸ್ ಆ ಸೀಸನ್ಗೂ ಸಿಗಲಿ, ಪ್ರಾಬ್ಲಿ ಇನ್ನಷ್ಟು ಜಾಸ್ತಿ ಸಕ್ಸಸ್ ಸಿಗಲಿ. ಆ್ಯಂಡ್ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಅಷ್ಟೇ. ಮತ್ತೊಮ್ಮೆ ಆಫರ್ ಬಂದರೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ನನ್ನ ಮೈಂಡ್ ಸೆಟ್ ಹೇಗಿರುತ್ತೆ ನನಗೆ ಗೊತ್ತಿಲ್ಲ. ಬಿಕಾಸ್ ಈ ಸೀಸನ್ ನನಗೆ ಹೋಗೋಕ್ಕೆ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್. ಬಟ್ ಆಫ್ಟರ್ ಲಾಟ್ ಆಫ್ ಮೀಟಿಂಗ್ಸ್ ನನಗೆ ಓಕೆ ಹೋಗಿ ಟ್ರೈ ಮಾಡೋಣ, ಬಿಕಾಸ್ ನಾನು ತಿಳ್ಕೊಬೇಕು ಅಂತ ನಾನು ಹೋಗಿದ್ದಷ್ಟೇ. ಬಟ್ ಐ ಡೋಂಟ್ ನೋ, ಇನ್ನೊಂದ್ಸತಿ ಆಫರ್ ಬಂದರೆ ಬರುತ್ತೋ ಅಥವಾ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತೀನಿ, ಐ ಡೋಂಟ್ ನೋ. ಯಾ, ಥ್ಯಾಂಕ್ ಯು ಸೊ ಮಚ್ ನಮ್ರತಾ ಅವರೇ, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೆಯದಾಗಲಿ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ರತಾ ಗೌಡ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.